ಮಲೆನಾಡ ಆರಾಧ್ಯ ದೇವತೆ ಚಂದ್ರಗುತ್ತಿ ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಭಾಗವಹಿಸಿದರು. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನಾಶೀರ್ವಾದ ಪಡೆದರು. ಇನ್ನು ಬಳಿಕ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನನ್ನ ಮತಕ್ಷೇತ್ರ ಸೊರಬ ತಾಲೂಕಿನ ಪುರಾಣ ಪ್ರಸಿದ್ಧ ಐತಿಹಾಸಿಕ ಚಂದ್ರಗುತ್ತಿ ಗ್ರಾಮವನ್ನು ನಿನ್ನೆ ನಡೆದ ಬಜೆಟ್ನಲ್ಲಿ ಧಾರ್ಮಿಕ ಹಾಗೂ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಚಂದ್ರಗುತ್ತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಇನ್ನಷ್ಟು ಹೆಚ್ಚಿನ ಒತ್ತು ನೀಡಿದೆ. ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಸರ್ವ ಭಕ್ತಾದಿಗಳಿಗೆ ಸಕಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಚಿಂತನೆ ಈಗಾಗಲೇ ನಡೆಸಲಾಗ್ತಾ ಇದ್ದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಆಗ್ತದೆ ಅಂತಕ್ಕಂಥ ನಾವು ಯಾರು ನಿರೀಕ್ಷೆಗಳೆಲ್ಲ ಸನ್ಮಾನ್ಯ ಮಧು ಬಂಗಾರಪ್ಪನವರು ನಮ್ಗೆ ಯಾರು ಕೇಳಿದ್ರೆ ನಿನ್ನೆ ಆಗಿರ್ತಕ್ಕಂಥ ಬಜೆಟ್ ನಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಚಂದ್ರಗುತ್ತಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಇವತ್ತು ಬಹಳ ದೇವಿಯ ಒಂದು ಆಶೀರ್ವಾದದಿಂದ ಮಾನ್ಯ ಸಿದ್ದರಾಮಯ್ಯ ಅವರು, ಯಾಕೆಂದ್ರೆ ಈ ಕಡೆ ಅಭಿವೃದ್ಧಿ ತುಂಬಾ ಹಿಂದೆ ಇತ್ತು, ಆದ್ರೆ ಇವತ್ತು ನಿಮಗೆ ಮಾತನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದೇವಿ ಎದುರುಗಡೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಚಂದ್ರಗುತ್ತಿ ಪ್ರಾಧಿಕಾರವನ್ನ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ವಿಶೇಷವಾಗಿ ಈ ಕಡೆ ಭಕ್ತಾದಿಗಳಿಂದ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಪ್ರಾಧಿಕಾರ ಮಾಡಿದ ಮೇಲೆ ಹಣ ಬರ್ತದೆ. ಇಲ್ಲಿ ಎರಡು ವಿಚಾರ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್, ಅಲ್ಲಿ ಅವೆಲ್ಲ ನಿಮಗೆಲ್ಲ ಗೊತ್ತಿದೆ. ಕೆಲವರಿಗೆ ಗೊತ್ತಾಗ್ತದೆ, ಪಾಪ ಕೆಲವರು ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಅದು ಅವ್ರೇನು ಗೊತ್ತಾ, ಏನಪ್ಪ ಇದಿನ್ನು ಬಂಗಾರಪ್ಪ ಅವ್ರ ಕ್ಷೇತ್ರ ಇಲ್ಲೇನು ಮಾಡೇ ಇಲ್ಲ ಅಂತ ಹೇಳಿ ಹಂಗೆ ಬರಲ್ಲ. ಈಗ ಆಫೀಸರ್ಸ್ ಇದ್ದಾರೆ, ಇಲ್ಲಿ ದುಡ್ಡು ಕೂಡ 3 ಕೋಟಿ ಬಿಡುಗಡೆ ಮಾಡಿದ್ದೀನಿ ಆ ಕಡೆ ಅಭಿವೃದ್ಧಿ ಮಾಡೋದಕ್ಕೆ. ಅದ್ರ ಜೊತೆಗೆ ಪ್ರಾಧಿಕಾರ ಬಂದ ಮೇಲೆ ಇಲ್ಲೊಂದು 9 ಎಕರೆನೋ 10 ಎಕರೆನೋ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಮಳೆಗೆ ನೀವೆಲ್ಲ ಬಂದು ಉಳಿಯಕ್ಕೆ ಜಳಕ ಮಾಡಕ್ಕೆ ಮತ್ತೆ ಇಲ್ಲಿ ಮಲ್ಲಿಗೆ ಮತ್ತೆ ದೇವಿ ದರ್ಶನ ಮಾಡೋದಕ್ಕೆ ನಾನು ಜವಾಬ್ದಾರಿಯನ್ನು ಒಬ್ಬ ಶಾಸಕನಾಗಿ ನಾನು ತಗೋತೀನಿ ಅಂತ ಹೇಳಿ. ಯಾಕಂದ್ರೆ ಇದು ಬರೀ ಸೊರಬ ಜನರಿಗಲ್ಲ, ನಮ್ಮ ರೇಣುಕಾಂಬ ಎಲ್ಲಮ್ಮ ಏನು ನಮ್ಮ ಚಂದ್ರಗುತ್ತಿ ರೇಣುಕಾಂಬ ದೇವಿ ಇಡೀ ರಾಜ್ಯಕ್ಕೆ ಆಶೀರ್ವಾದ ಮಾಡತಕ್ಕಂಥ ಮತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತಕ್ಕಂಥ ಆ ಶಕ್ತಿ ಈ ಕೇಂದ್ರದಿಂದ ಇದೆ. ಅದು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಈ ಜಾತ್ರೆ ಮುಗಿತಾ ಇದ್ದಂಗೆನೆ ಇನ್ನೊಂದು 1 ತಿಂಗಳು 1.5 ತಿಂಗಳೊಳಗೆ ಬೂದ್ಲಿ ಪೂಜೆ ಮಾಡಬೇಕು. ದೇವಿ ಆಶೀರ್ವಾದದಿಂದ ಹಾಗೆ ಆಗ್ತದೆ. 3 ಕೋಟಿ ಜೊತೆಗೆ ಇನ್ನೂ ಒಂದು 10-15 ಕೋಟಿ ತಂದು ಈ ಕಡೆ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ 100ಕ್ಕೆ 100 ಮಧು ಬಂಗಾರಪ್ಪ ಮಾಡ್ತಾನೆ. ಮುಂದಿನ ವರ್ಷ ಇಷ್ಟೊತ್ತಿಗೆ ನೀವು ಈ ತರ ಇರಲ್ಲ, ಇಲ್ಲೆಲ್ಲ ರೋಡ್ ಅಗಲೀಕರಣ ಮತ್ತೆ ನಿಮ್ದು ಏನೇನಾಗಬೇಕು ಎಲ್ಲರಿಗೂ ಸುಸರ್ಜಿತವಾಗಿರ್ತಕ್ಕಂಥ ಅಂಗಡಿಗಳು ಎಲ್ಲದೂ ಕೂಡ ನಿಮ್ಮ ಗ್ರಾಮ ಪಂಚಾಯತಿಯವರೆಲ್ಲ ಯಾವ ರೀತಿ ಹೇಳ್ತೀರಿ ಅದನ್ನ ಮಾಡಬೇಕಾಗುತ್ತೆ. ಜನರಿಗೆಲ್ಲ ಕಡೆನೂ ಮಾಹಿತಿ ಹೋಗಬೇಕಿದು. ಯಾಕೆಂದ್ರೆ ಪ್ರಾಧಿಕಾರ ಮಾಡೋದು ಅಷ್ಟು ಈಸಿ ಅಲ್ಲ. ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಂದ ಬಹಳ ಕಷ್ಟ ಆಗ್ತದೆ. ಅದನ್ನೇ ಬಡ್ಕೋತಾ ಇದ್ದೀನಲ್ಲ ಇರ